ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮಿಸೋದಕ್ಕೆ 24 ಕ್ಯಾರೆಟ್ ಚಿನ್ನದ ಸ್ಮಾರಕ ನಾಣ್ಯದ ಅಂತಿಮ ವಿನ್ಯಾಸವನ್ನ ಯುಎಸ್ ಕಮಿಷನ್ ಆಫ್ ಫೈನ್ ಆರ್ಟ್ಸ್ ಗುರುವಾರ ಅನುಮೋದಿಸಿದೆ. ಈ ನಾಣ್ಯದ ಸ್ಪೆಷಾಲಿಟಿ ಏನ್ ಗೊತ್ತಾ? ಈ ನಾಣ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಚಿತ್ರ ಇರೋದು. ಈ ಆಯೋಗದ ಸದಸ್ಯರು ಬಹುತೇಕ ಟ್ರಂಪ್ ಅವರ ಬೆಂಬಲಿಗರೇ. ಈ ವರ್ಷವೇ ಅವರನ್ನ ನೇಮಕ ಮಾಡಲಾಗಿತ್ತು, ಯಾವುದೇ ವಿರೋಧ ಇಲ್ಲದೆ. ಈ ಪ್ರಸ್ತಾವವನ್ನ ಅಂಗೀಕರಿಸಲ್ಪಟ್ಟು ಈಗ ಯುನೈಟೆಡ್ ಸ್ಟೇಟ್ಸ್ ಮಿಂಟ್ ನಾಣ್ಯ ಉತ್ಪಾದನೆ ಪ್ರಾರಂಭ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಈ ನಿರ್ಧಾರ ಅಮೆರಿಕದ ರಾಜಕೀಯ ಇತಿಹಾಸದಲ್ಲಿ ಅಪರೂಪದ ಕ್ರಮ ಅಂತಾನೆ ಕನ್ಸಿಡರ್ ಮಾಡಲಾಗ್ತಾ ಇದೆ. ಟ್ರಂಪ್ ಅವರ ಬೆಂಬಲಿಗರು ಸಾಂಪ್ರದಾಯಿಕ ಅಧ್ಯಕ್ಷೀಯ ಪದ್ಧತಿಗಳನ್ನು ಬಿಟ್ಟು ತಮ್ಮ ಇಚ್ಛೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಅನ್ನೋ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದಕ್ಕೂ ಮುಂಚೆ ಯುನೈಟೆಡ್ ಸ್ಟೇಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಪೀಸ್ ಮತ್ತು ಜಾನ್ ಎಫ್ ಕೆನಡಿ ಸೆಂಟರ್ ಆಫ್ ದ ಪರ್ಫಾರ್ಮಿಂಗ್ ಆರ್ಟ್ಸ್ ಸೇರಿದ ಹಾಗೆ ಅನೇಕ ಸಂಸ್ಥೆಗಳ ಹೆಸರು ಬದಲಾವಣೆಗಳ ಮೂಲಕ ಟ್ರಂಪ್ ತಮ್ಮ ಹೆಸರನ್ನ ಇತಿಹಾಸದಲ್ಲಿ ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾನು ಹೇಳಲಾಗ್ತಾ ಇದೆ. ಈ ನಾಣ್ಯ ಸಾಮಾನ್ಯವಾಗಿ ಬಳಸೋ ಅಂದ್ರೆ ಚಲಾವಣೆಯಲ್ಲಿ ಸಿಗುವಂತಹ ನಾಣ್ಯ ಅಲ್ಲ, ಇದು ಸಂಗ್ರಹಣಾ ಅಥವಾ ಸ್ಮಾರಕ ನಾಣ್ಯವಾಗಿರುತ್ತೆ ಅಂತ. ಆದರೆ ಸಾಮಾನ್ಯವಾಗಿ ಹೀಗೆ ಜೀವಂತವಾಗಿರೋ ಅಧ್ಯಕ್ಷರ ಚಿತ್ರಗಳನ್ನ ಚಲಾವಣಾ ನಾಣ್ಯದಲ್ಲಿ ಬಳಸೋದಿಲ್ಲ ಅನ್ನೋದು ಅಮೆರಿಕದ ದೀರ್ಘಕಾಲದ ಪರಂಪರೆ. ಈ ನಾಣ್ಯದ ಮುಂಭಾಗದಲ್ಲಿ ಟ್ರಂಪ್ ಅವರ ಮುಖ, ಸೂಟ್ ಹಾಗೇನೆ ಟೈ ಹಾಕೊಂಡು ಮುಂದೆ ಬಾಗಿ ಅವರ ಮುಷ್ಟಿಗಳು ಮೇಜಿನ ಮೇಲೆ ಇರೋ ಹಾಗಿದೆ. ನಾಣ್ಯದ ಮೇಲಿನ ಅರ್ಧ ಭಾಗದಲ್ಲಿ ಲಿಬರ್ಟಿ ಅಂತ ಬರೆಯಲಾಗಿದೆ. ಅದರ ಕೆಳಗಡೆ 1776 ಹಾಗೆ 2026 ಅನ್ನೋ ದಿನಾಂಕ ಇದೆ. ನಾವು ದೇವರನ್ನ ನಂಬ್ತೇವೆ ಅನ್ನೋ ಪದಗಳು ಕೂಡ ಕೆಳಭಾಗದಲ್ಲಿದೆ. ನಾಣ್ಯದ ಒಂದು ಬದಿಯಲ್ಲಿ 7 ನಕ್ಷತ್ರಗಳು ಹಾಗೆ ಇನ್ನೊಂದು ಕಡೆ 6 ನಕ್ಷತ್ರಗಳಿದೆ. ಹಿಂಭಾಗದಲ್ಲಿ ಹಾರಾಟದ ಮಧ್ಯದಲ್ಲಿ ಬೋಳು ಹದ್ದು ಚಿತ್ರಿಸಲಾಗಿದೆ. ಬಲಭಾಗದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮತ್ತೆ ಎಡಭಾಗದಲ್ಲಿ ಎ ಪ್ಲೂರಿಬಸ್ ಯುನಮ್ ಅಂತ ಬರೆಯಲಾಗಿದೆ. ಈ ನಾಣ್ಯ ನೋಡಿದ ಕೆಲವರು ಇದನ್ನ AI ಕ್ರಿಯೇಟೆಡ್ ಅಂತಾನು ಹೇಳ್ತಾ ಇದ್ದಾರೆ. ಆದರೆ ಜುಲೈ 4ಕ್ಕೆ 250ನೇ ವಾರ್ಷಿಕೋತ್ಸವ ಇರೋದ್ರಿಂದ ಇದು ನಿಜವಾಗ್ಲೂ ಅನುಮೋದನೆ ಸಿಕ್ಕಿದೆ ಅಂತಾನು ಹೇಳ್ತಾ ಇದ್ದಾರೆ. Subscribe to One India and never miss an update. Download the One India app now.